ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ನಾಮನಿರ್ದೇಶಿತ ನಿರ್ದೇಶಕರಾಗಿ ನೇಮಕ ಮಾಡಿ ಬಳಿಕ ನೇಮಕಾತಿ ಆದೇಶವನ್ನು ರದ್ದುಗೊಳಿಸಿರುವ ವಿಚಾರಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಅವರ ಒತ್ತಾಸೆ ಮೇರೆಗೆ ಚಿಮುಲ್ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದಾಗಿ ತಿಳಿಸಿದರು. ಅಲ್ಪ ಮತಗಳ ಅಂತರದಿಂದಾಗಿ ಚುನಾವಣೆಯಲ್ಲಿ ಸೋತ ಹಿನ್ನೆಲೆ ಶಾಸಕರು ತಮ್ಮನ್ನ ನಾಮನಿರ್ದೇಶಿತ ನಿರ್ದೇಶಕರನ್ನಾಗಿ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರು. ಆದರೆ ಯಾವ ಕಾರಣಕ್ಕೆ ನೇಮಕಾತಿ ಆದೇಶ ರದ್ದಾಗಿದೆ ಎಂಬುದು ತಮ್ಮ ಗಮನಕ್ಕೆ ಬಂದಿಲ್ಲ ಎಂದಿದ್ದಾರೆ. ಚುನಾವಣೆಯಲ್ಲಿ ಸೋತ ಬಳಿಕ ನಾನು ಆ ವಿಚಾರವನ್ನ ಮರೆತಿದ್ದೆ. ಶಾಸಕರು ನಿರ್ದೇಶಕರನ್ನಾಗಿ ಮಾಡಲು ಪ್ರಯತ್ನ ಮಾಡಿದ್ರು. ಅವಕಾಶ ತಪ್ಪಿದ್ದಕ್ಕೆ ನನಗೆ ಯಾವುದೇ ಬೇಸರವಿಲ್ಲ ಅಂತ ರಮೇಶ್ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅವರ ಮಾತಲ್ಲಿ ಅಸಮಾಧಾನದ ಛಾಯೆ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಎಂಬ ಸಿದ್ಧಾಂತ ಇರುವುದರಿಂದ ತಮ್ಮನ್ನ ಕಡೆಗಣಿಸಲಾಗಿದೆಯಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಕೆಲವರು ಒಂದಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಅಲಂಕರಿಸಿರುವ ಉದಾಹರಣೆಗಳು ಇದೆ. ಅದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇದೇ ವೇಳೆ ಹಾಲು ಉತ್ಪಾದಕರಿಗೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಜಾರಿಗೊಳಿಸಿರುವ ಯೋಜನೆಯ ಮಾದರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕೂಡ ಯೋಜನೆ ಜಾರಿಗೆ ತರಬೇಕು ಅಂತ ಅವರು ಆಗ್ರಹ ಮಾಡಿದ್ದಾರೆ. ಎಮ್ಮೆ ಖರೀದಿಸುವ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ನೀಡುವಂತಹ ಯೋಜನೆ ಜಾರಿಗೊಳಿಸುವ ಅಗತ್ಯವಿದೆ ಎಂದಿದ್ದಾರೆ. ಅವಳಿ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆ ಸರ್ಕಾರ ಕೂಡಲೇ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ ಕನಿಷ್ಠ 10 ಹೆಚ್ಚಿಸಬೇಕು ಅಂತ ಒತ್ತಾಯ ಮಾಡಿದರು. ಹಾಲು ಉತ್ಪಾದಕರು ಖರೀದಿಸುವ ಪಶು ಆಹಾರದ ಮೇಲೂ ಕೂಡ ರಿಯಾಯಿತಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಂಬಂಧ ಚಿಮುಲ್ ಅಧ್ಯಕ್ಷರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸುವುದರ ಜೊತೆಗೆ ರೈತರ ನಿಯೋಗವನ್ನು ಕೂಡ ಮುಖ್ಯಮಂತ್ರಿಗಳ ಬಳಿಗೂ ಕರೆದೊಯ್ಯುವುದಾಗಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಮ್ಮನ್ನ ಬಲಿಪಶು ಮಾಡಲಾಗಿದೆ ಎಂದು ಟೀಕಿಸಿರುವ ಕುರಿತು ಕೇಳಿದ ಪ್ರಶ್ನೆಗೆ ಬಹುಶಃ ಅವರ ದೃಷ್ಟಿಯಲ್ಲಿ ಅದು ಸರಿ ಇರಬಹುದು ಎಂದು ಪ್ರತಿಕ್ರಿಯಿಸಿದ ರಮೇಶ್, ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ನಡೆ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಒಂದು 2 ರೂಪಾಯಿ 5 ರೂಪಾಯಿ ಏನಾದರೂ ಸರ್ಕಾರ ಜಾಸ್ತಿ ಮಾಡ್ತು ಅಂದರೆ ಇಮ್ಮಿಡಿಯೇಟ್ ಆಗಿ ವ್ಯಾಪಾರಸ್ಥರು ಕಾಯ್ತಾ ಇರ್ತಾರೆ. ಬೂಸಾ ರೇಟ್ ರೈಸು, ಡಬಲ್ ರೇಟ್ ಇಂಡಿ ಡಬಲ್ ರೇಟ್ ರೈಸು, ಫೀಡ್ ರೈಸು, ಇವೆಲ್ಲ. ಅದೇ ಟೈಮಲ್ಲಿ ಈ ಹಾಲು 10 ರೂಪಾಯಿ ಜಾಸ್ತಿ ಮಾಡಬೇಕು, 1 ಲೀಟ್ರ್ ಕನಿಷ್ಠ. ಫೀಡ್ಗೆ ಸಬ್ಸಿಡಿ ಕೊಡಬೇಕು. ಏನು ಪಶು ಆಹಾರ ಇದೆ ಅದಕ್ಕೆ ಸಬ್ಸಿಡಿ ಕೊಡಬೇಕು. ಇದರ ಜೊತೆಗೇನೆ ಆ ದನಗಳ ಹುಲ್ಲಿಗೆ ಮುಂದಿನ ದಿನಗಳಲ್ಲಿ ಹಿಂದೆ SM ಕೃಷ್ಣ ಅವ್ರ ಕಾಲದಲ್ಲಿ ನಾವೆಲ್ಲ ನೋಡಿದ್ದೀವಿ. ಇಲ್ಲಿ ಗುಡಿಬಂಡೆ ಹತ್ರ ಗೋಶಾಲೆ ಮಾಡಿದ್ರು, ತಲಕಾಲ್ ಬೆಟ್ಟ ಹತ್ರ ಗೋಶಾಲೆ ಮಾಡಿದ್ರು. ಆ ಪರಿಸ್ಥಿತಿ ಆಗುತ್ತೆ ಅನ್ನೋ ಒಂದು ಭಯ ಕಾಡ್ತಾ ಇದೆ ನಮ್ಮ ಭಾಗದ ಜನಕ್ಕೆ. ಹಾಗಾಗಿ ಈ ಕೂಡಲೇ ಇದನ್ನು ಒಂದು ಮಾಡೋಂಥದ್ದು ಮಾಡಬೇಕು. ಉದಾಹರಣೆ ಕೋಮಲ್ಲರು, ಇದು ನಾನು ಮೂಲಭೂತವಾಗಿ KV ಪಿಳ್ಳಪ್ಪನವರ ಗರಡಿಯಲ್ಲಿ ರಾಜಕಾರಣ ಕಲ್ತವನು. 1976ರಲ್ಲೇ ನಾನು ರಾಜಕೀಯಕ್ಕೆ, ನನ್ನ ಕುಟುಂಬದವ್ರು ಯಾರೂ ರಾಜಕೀಯದಲ್ಲಿ ಇರಲಿಲ್ಲ. ನಮ್ಮ ತಂದೆ ತಾಯಿ 2ನೇ ಕ್ಲಾಸ್ 3ನೇ ಕ್ಲಾಸ್ ಬರೀ ಸಹಿ ಮಾಡೋರಷ್ಟೇ. ನಾನು ಒಬ್ಬ ಅವಿದ್ಯಾವಂತರ ಸಣ್ಣ ರೈತ ಕೂಲಿ ಕಾರ್ಮಿಕನ ಮಗ. ನಾನು ಹಂಗೋ ಹಿಂಗೋ ನಮ್ಮಪ್ಪ ಸಾಲ ಸೋಲ ಮಾಡಿ ನನ್ನನ್ನು ಕಾಲೇಜ್ ಮೆಟ್ಲು ಹತ್ಸಿದ್ರು. ಮೊದಲನೇ ವರ್ಷ, ಪ್ರಥಮ ವರ್ಷ BScಯಲ್ಲೇ ನಾನು ಕ್ಲಾಸಲ್ಲಿ ಗೆದ್ದುಬಿಟ್ಟು ನಮ್ಮದು ಪುಟ್ಟ ಚಿಲ್ಲರೆ ಅಂಗಡಿ ಇತ್ತು. ಅದಕ್ಕೆ ಸಾಮಗ್ರಿಗಳು ತಗೊಂಬರೋ ಸಂತೆ ದಿವಸ ಬುಧವಾರ ಶನಿವಾರ ನಮ್ಮ ತಂದೆ ನನಗೆ ಜವಾಬ್ದಾರಿ ಕೊಟ್ಟಿದ್ದು. ನಾನು ಕಳಿಸ್ತಾ ಇದ್ದರೆ ನನ್ನ ಸಹಪಾಠಿಗಳು ಕೆಲವು ಸ್ನೇಹಿತರು ಸೈಕಲ್ಗಳು ಹಾಕೊಂಡ್ಬಂದು ನನ್ನನ್ನು ಮಾರ್ಕೆಟಿಂದ ಕರ್ಕೊಂಡೋಗಿ ಸ್ಟೂಡೆಂಟ್ಸ್ ಯೂನಿಯನ್ ಪ್ರೆಸಿಡೆಂಟ್ಗೆ ಅರ್ಜಿ ಹಾಕ್ಸಿದ್ರು. ಅದರಲ್ಲಿ KV ನಾಗರಾಜ್ ಇರ್ಬೋದು, ಕಣಜೇನಹಳ್ಳಿ ಶ್ರೀನಿವಾಸ ರೆಡ್ಡಿ ಇರ್ಬೋದು, ಇವರು ಅನೇಕ ಜನ ಸ್ನೇಹಿತರು ಬಂದರು. ಜಾನ್ ದಿವ್ಯಾಕರ್ ರೆಡ್ಡಿ ಅವರು ಇವರೆಲ್ಲ. ಅಲ್ಲಿ ನಾನು ಇದ್ದಕ್ಕಿದ್ದಂಗೆ ನನ್ನನ್ನು ವಿದ್ಯಾರ್ಥಿ ಸಂಘದ ಅಧ್ಯಕ್ಷನು, ಅದೇ ಕೊನೆ ಸ್ಟೂಡೆಂಟ್ಸ್ ಯೂನಿಯನ್ಗಳು 77ರಲ್ಲಿ ಎಮರ್ಜೆನ್ಸಿ ಬಂದಾಗ ಬ್ಯಾನ್ ಮಾಡಿದ್ರು ಯೂನಿಯನ್ಗಳೆಲ್ಲ, ತಮಗೆ ಗೊತ್ತಿದೆ. ಆ ಕಾಲದಲ್ಲಿ ನನಗೆ ರಾಜಕಾರಣ ಪ್ರಾರಂಭ ಆಗಿತ್ತು. ತದನಂತರ ಮಂಡಲ ಪಂಚಾಯತ್ ಮೆಂಬರ್ ಆಗಿ, PLD ಬ್ಯಾಂಕ್ 5 ವರ್ಷ ಅಧ್ಯಕ್ಷನಾಗಿ, ಹಂತವಾಗಿ ಕೃಷಿ ಸಮಾಜದ ರಾಜ್ಯದ ಸದಸ್ಯನಾಗಿ, ಕೋಆಪರೇಟಿವ್ ಯೂನಿಯನ್ ಅಂತ ಭಾಳಷ್ಟು ಜವಾಬ್ದಾರಿಗಳನ್ನು ಜನ ನನಗೆ ಕೊಟ್ಟಿದ್ದಾರೆ. ಈಗ ನಾನು ಇದೇನು ಕೇಳಿರಲಿಲ್ಲ, ನನಗಿದನ್ನು ಕೊಟ್ಟಿತ್ತು. ಇದನ್ನು ಚಾಚು ತಪ್ಪದೆ ಕ್ರಮಬದ್ಧವಾಗಿ ನನ್ನ
ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತಿದ್ದೆ. ಬಟ್ ನಮ್ಮ ಮಾನ್ಯ ಶಾಸಕರಿಗೆ ಅದು ಅವರ ಆತ್ಮಗೌರವ. ನಾನು ಹೇಳಿದ್ದಕ್ಕೆ ಇವರು ಕಂಟೆಸ್ಟ್ ಮಾಡಿ ಸೋತರು ಅಂತೇಳ್ಬಿಟ್ಟು ಅವರು ಹೋಗಿ ನಾಮಿನೇಷನ್ ಮಾಡಿಸ್ಕೊಂಬಂದಿದ್ದಾರೆ. ನಾನೇನು ನಾಮಿನೇಷನ್ ನಾವು ಸೋತಿದ್ದೀನಪ್ಪ ಮಾಡಿಸೋದು ನಾನು ಕೇಳಿಲ್ಲ, ಓಪನಾಗಿ ಹೇಳಿದ್ದೀನಿ. ಅವರೇ ಹೇಳಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಮನೆಗೆ ಬಂದು ನಾಮಿನೇಟ್ ಕೊಡುವಾಗ ಅವ್ರು ಕೇಳಿದ ನನಗೆ ನೋವಿತ್ತು. ನನಗೆ ಮನಸ್ಸಲ್ಲಿ ಇವರು ಈ ವಯಸ್ಸಲ್ಲಿ ನಾನು ಹೇಳಿದ್ದಕ್ಕೆ ನಿಂತ್ಕೊಂಡು ಕಂಟೆಸ್ಟ್ ಮಾಡಿ ಸೋತಿದ್ದಾರೆ, ಏನಾದ್ರು ಮಾಡಿ ಅವ್ರಿಗೆ ಅದನ್ನು ಸೋತಿರೋ ಇದನ್ನು ತುಂಬಬೇಕು, ನಷ್ಟವನ್ನು ಕೆಲಸ ಮಾಡ್ತಾರೆ. ಈ ವಯಸ್ಸಲ್ಲಿ ಇವರು ಜನಪರವಾದ ಶಕ್ತಿಯುತವಾದ ಕೆಲಸ ಮಾಡ್ತಾರೆ, ಹಾಗಾಗಿ ಅವ್ರು ಕೊಡಿಸಿದ್ದೀನಿ ಅಂತ ಹುದ್ದೆನ ಅವರು ನನಗೆ ಕೊಡಿಸಿದ್ರು. ಕಾರಣಾಂತರದಿಂದ ರಾಜಕೀಯ ನೀವು ಹೇಳ್ದೇ ಇರ್ಬೋದು, ಕಾರಣ ಒಬ್ಬರಿಗೆ 2 ಹುದ್ದೆ ಅಂತ ಅದೇ ಕಾರಣ ಇರ್ಬೋದು, ರದ್ದು ಮಾಡಿಸಿದ್ದಾರೆ. ನನಗೆ ಚಿಂತೆ ಇಲ್ಲ, ಈ ಜವಾಬ್ದಾರಿ ಇದೆ. ಈ ಜವಾಬ್ದಾರಿ ಇರೋವರೆಗೂ ನಾನು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನನ್ನ ಕೈಲಾದರೂ ಸಹಾಯ ಮಾಡ್ತೀನಿ, ಜನ ಸೇವೆ ಮಾಡ್ತೀನಿ. ಅದು ನನ್ನ ಸಾಧ್ಯತೆ. ಮೊನ್ನೆ 23ನೇ ತಾರೀಕಿಗೆ 20 ತಾರೀಕು ನಿನ್ನೆಗೆ ನಿಮಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮೂಲಕ ಮನವಿ ಮಾಡ್ತೀನಿ, ರೈಟಿಂಗಲ್ಲೂ ತಗೊಂಡು 1 ಜನ ರೈತರನ್ನು ಕರ್ಕೊಂಡು ಹೋಗಲಿದ್ದೇನೆ ಮುಂದಿನ ದಿನಗಳಲ್ಲಿ. ಕಡೆ ಪಕ್ಷ ಇವತ್ತೇನು ನಮ್ಮ ಹಾಲು ಒಕ್ಕೂಟದಲ್ಲಿ ಚೀಮೂಲಲ್ಲಿ ಅದು ಚೀಮೂಲೇ ಕೊಡ್ತದೋ, ಚೀಮೂಲು ಕೊಡೋಕ್ಕಾಗಲ್ಲ, ಸರ್ಕಾರಕ್ಕೂ ಒತ್ತಾಯ ಮಾಡಬೇಕು. ಚೀಮೂಲು ನಾವು ಎಲ್ಲ ಸೇರಿ ಕನಿಷ್ಠ ಇವತ್ತು ದಿವಸ ಈ ಬರಗಾಲ ಬಂದಿರೋದ್ರಿಂದ ಕನಿಷ್ಠ ಹಾಲು ಉತ್ಪಾದಕರಿಗೆ ಯಾರು ಸಾಮಾನ್ಯವಾಗಿ 80% ಜನ ಒಂದೊಂದು ಹಸುನೋ ಎಮ್ಮೆನೋ ಏನೋ ಒಂದು ಕಟ್ಕೊಂಡು ಸೊಸೈಟಿಗಳಿಗೆ ಅದೊಂದು ಜೀವನಾಡಿಯಾಗಿದೆ ರೈತರಿಗೆ ಈ ಭಾಗದಲ್ಲಿ. ಅದಕ್ಕೆ ಇವತ್ತು ಕುಡಿಯೋ ಒಂದು ಬಿಸ್ಲೇರಿ ಬಾಟ್ಲಿಗೆ 1 ಲೀಟ್ರ್ ಬಾಟ್ಲಿಗೆ 18-20 ರೂಪಾಯಿ ಕೊಟ್ಟು ಕೊಂಡ್ಕೋತಾರೆ. ಉತ್ಕೃಷ್ಟವಾದ ಹಾಲು ಮಗು ಹುಟ್ಟಿದಾಗಿಂದ ಸಾಯೋವರೆಗೂ ಒಂದು ತೊಟ್ಟು ಹಾಲು ಬಿಡ್ರು ಅವನ ಬಾಯಿಗೆ ಅಂತಾರೆ. ಮಗು ಹುಟ್ಟಿದಾಗ ಪ್ರಾರಂಭದಲ್ಲಿ ಶುರು ಆಗೋದೇ ಅಮೃತ, ಹಾಲು ಅಮೃತಕ್ಕೆ ಸಮಾನ. ಅಂಥ ಹಾಲಿಗೆ ಇವತ್ತು ಬರೀ 35, 36, 38 ರೂಪಾಯಿ ಕೊಡ್ತಾರೆ. ಯಾತಕ್ಕೂ ಸಾಲದು. ಅದನ್ನು ಕನಿಷ್ಠ 10 ರೂಪಾಯಿ 1 ಲೀಟ್ರಿಗೆ ಜಾಸ್ತಿ ಮಾಡಬೇಕು ಅನ್ನೋ ಒತ್ತಾಯ ನಾನು ಕೂಡ ಸರ್ಕಾರಕ್ಕೆ ಮಾಡ್ತೇನೆ. ಅದೇ ಇನ್ನೊಂದೇನಾಗಿದೆ ಇಲ್ಲಿ ಅಂದರೆ, ಒಂದೇನು ಚೀಮೂಲಿದೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದವರು ಅವರು ಕೂಡ ಎಮ್ಮೆ ಅಥವಾ ಹಸು ತೊಗೊಂಡ್ರೆ ಕನಿಷ್ಠ ಒಂದು 25-30 ಸಾವಿರ ಸಬ್ಸಿಡಿ ಕೊಡುವಂಥ ರೈತರಿಗೆ ಒಕ್ಕೂಟದಿಂದ. ಬಟ್ ಅದನ್ನು ಅವರು ಆದಾಯ ಚೀಮೂಲ ಆದಾಯ ನಷ್ಟಗಳ ಅನುಸರಣೆ ಮಾಡಿಕೊಂಡು ಎಷ್ಟು ಸಾಧ್ಯವಾದರಷ್ಟು ಸಬ್ಸಿಡಿ ಕೊಡಬೇಕು ಅನ್ನೋ ವಿಚಾರವನ್ನು ಮಂದಟ್ಟು ಮಾಡಲಿಕ್ಕೆ ತಮ್ಮ ಮೂಲಕ ಈ 4 ವಿಚಾರಗಳನ್ನ ನಾನು ಇದನ್ನು ಅಧ್ಯಕ್ಷರಿಗೆ ನಾಳೆ ಅಥವಾ ನಾಳದ್ರಲ್ಲೇ ನಾನೊಂದು ಮನವಿಯನ್ನು ಅಧ್ಯಕ್ಷರಿಗೆ ಮತ್ತು ಸರ್ಕಾರಿಗೆ ಕೊಡಲಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ಎಮ್ಮೆಗೆ ಒಬ್ಬ ರೈತ ಕೊಟ್ಕೊಂಡ್ರೆ ಕೋಮೂಲಿಂದ 30,000 ಸಬ್ಸಿಡಿ ಕೊಡುವಂಥ ಯೋಜನೆಯನ್ನು ತಂದವರೇ. ನಾನು ನಿಜವಾಗೂ ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಎಲ್ಲರೂ ಕೂಡ ನಾನು ತಮ್ಮ ಮೂಲಕ ಅವರಿಗೆ ಕೃತಜ್ಞತೆಗಳು, ಧನ್ಯವಾದಗಳು ರೈತ ಪರವಾಗಿ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ 90 ವರ್ಷ 19ನೇ ವರ್ಷ 18 ತುಂಬ 90 ವರ್ಷ ಆಗಿದೆ. ಇವತ್ತು ನಾವೆಲ್ಲ ಕೋಲಾರಕ್ಕೆ ಹೋಗ್ಬೇಕಾಯ್ತು, ಜಿಲ್ಲಾ ಕೇಂದ್ರಕ್ಕೆ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀರಿ? ಕೂಗಳತೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮೇನ್ ರೋಡಲ್ಲಿ ನಿಮ್ಮ ರೋಡಲ್ಲೇ ಇದೆ. ಅದು ಯಾರಿಂದ ಆಯಿತು? ಪ್ರಥಮವಾಗಿ ಪ್ರಾರಂಭ ಮಾಡಿ 15 ವರ್ಷಗಳ ಸತತ ಹೋರಾಟ ನಾನು ಮಾಡಿದ್ರಿಂದ SRMV ಜಿಲ್ಲಾ ಹೋರಾಟ ಸಮಿತಿ ಮಾಡಿಕೊಂಡು ನಾನು ಹಗಲು ಪ್ರತಿ ತಾಲೂಕು ಎಂಟ್ರಿ ಕೊಟ್ಟು, ಈ ತಾಲೂಕಲ್ಲಿ ಪಾಪರೆಡ್ಡಿಯವರು ಶ್ರೀಮತಿ ಭಾಗ್ಯಮ್ಮನವರು ಅವ್ರನ್ನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಬೇರೆಗೌಡರು ತಗೊಂಡು ಮಾಡಿಸಿದ್ದೆ. ಆಮೇಲಿಂದ ಮಳ್ಳೂರು ಶಿವಣ್ಣು, ಹರೀಶು ಇವರೆಲ್ಲ ಯುವಕರು ನನ್ನ ಜೊತೆ ಕೈ ಜೋಡಿಸಿ ಹೋರಾಟಗಳು ಮಾಡಿ, ಇದೇ ನಮ್ಮ ವಿ ಮುನಿಯಪ್ಪಣ್ಣವರು ಗಣಿ ಮತ್ತು ಭೂ ಇಲಾಖೆ ಮಂತ್ರಿಗಳಾಗಿ ಮುದ್ದೇನಹಳ್ಳಿಯಲ್ಲಿ SRMV ಬರ್ತ್ಡೇ ಮಾಡೋಕ್ಕೆ ಬಂದಿದ್ದರು. ಕಪ್ಪು ಬಾಟ ಪ್ರದರ್ಶನ ಮಾಡಿ, ಜಿಲ್ಲಾ ಬಂದ್ ಮಾಡಿ, ಅನೇಕ ಹೋರಾಟಗಳು ಮಾಡಿದ ಪ್ರತಿಫಲ
ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಬೇಕಾಗಿತ್ತು. ನಮ್ಮ ಹೋರಾಟ ಇದ್ದಿದ್ದರಿಂದ 15 ವರ್ಷಗಳು ಸತತವಾಗಿ ಹೋರಾಟ ಇದ್ದಿದ್ದರಿಂದ ಜಿಲ್ಲೆ ಚಿಕ್ಕಬಳ್ಳಾಪುರ ಆಯಿತು. ಎಷ್ಟು ಪ್ರಯೋಜನ ಆಯ್ತು ಇವತ್ತು? ಆ ಜಿಲ್ಲೆ ಆಗಕ್ಕೆ ಕಾರಣ ಏನು ಅಂತ ದೊಡ್ಡ ಹಿಸ್ಟ್ರಿ ಇದೆ. ಒಂದು ಸಿನಿಮಾ ಮಾಡ್ಬೋದು. ಗೋರಿಬಿದ್ನಲ್ಲಿ ಯಾರೋ ರೈತರಿಗೆ ತೊಂದರೆ ಆಗಿ ಅವ್ರ ಮೇಲೆ ಅವ್ರನ್ನ ಕೋರ್ಟ್ ಕೇಸ್ಗಳಾಗಿ ಜಗಳಗಳಾಗಿ ಒದ್ದಾಡ್ಕೊಂಡು 3 ಸಾರಿ ಹೋಗಿ ಅವ್ರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿತ್ತು, ಜೈಲಿಗೆ ಹಾಕುವಂಥದ್ದು. ನಾವು ಯಾವುದೋ ಒಂದು ಕಾರ್ಯಕ್ಕೆ ಹೋಗಿದ್ದೆ, ಕಾಲು ಹಿಡ್ಕೊಂಡು ಹತ್ಕೊಂಡು ಹೇಳಿದಾಗ ಕಾರಲ್ಲಿ ಯಾವುದೋ ಬಾಡಿಗೆ ಕಾರು ಇರಲಿಲ್ಲ. ಬರೋವಾಗ ಅದನ್ನು ಚರ್ಚೆ ಮಾಡಿ ವಿಶೇಷವಾಗಿ ನಿಮ್ಮ ಮಾಧ್ಯಮದವರು ನನಗೆ ಒತ್ತು ಕೊಟ್ಟರು ಜಿಲ್ಲೆ ಆಗಬೇಕಾದ್ರೆ. ಪ್ರಥಮವಾಗಿ ನಂದಿ ಪ್ರಿಂಟಿಂಗ್ ಪ್ರೆಸ್ಸು, ನಂದಿ ಪತ್ರಿಕೆ ಶಾಸಕರು ಪ್ರದೀಪ್ ಈಶ್ವರ್ ಅವರು ನನ್ನನ್ನು ಚುನಾವಣೆ ಕಂಟೆಸ್ಟ್ ಮಾಡಬೇಕು, ಅಧಿಕೃತ ಅಭ್ಯರ್ಥಿ ಕಾಂಗ್ರೆಸ್ ಪರವಾಗಿ ಯಲವಳ್ಳಿ ರಮೇಶ್ ಅಣ್ಣವರು ಅಂತ ಘೋಷಣೆ ಮಾಡಿದ್ರು. ನಾನು ಅದಕ್ಕೆ ವ್ಯವಸ್ಥೆ ನನಗೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಅವರ ಒಂದು ಮಾತಿಗೆ ಹೋಗೊಟ್ಟು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದೆ. ಒಂದು 13-12 ವೋಟಿಂದ ಮತಗಳ ಅಂತರದಿಂದ ನಾನು ಸೋತಿದ್ದ ದಿವಸ ಸಂಜೆನೇ ನಾನು ಅವತ್ತು ಮರೆತೆ. ಕೌಂಟಿ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ಆ ವಿಚಾರವನ್ನು ಮರೆತಿದ್ದೆ. ಮೊನ್ನೆ ಇದ್ದಕ್ಕಿದ್ದಾಗೆ ನಮ್ಮ ಶಾಸಕರು ಎಲ್ಲೋದ್ರೋ, ಯಾವ ಮಂತ್ರಿಗಳು ಹೇಳಿದ್ರೋ, ಮುಖ್ಯಮಂತ್ರಿಗಳು ಹೇಳಿದ್ರು, ಯಾರು ಹೇಳಿದ್ರು ಏನೋ ಗೊತ್ತಿಲ್ಲ. ಅದನ್ನು ಒಂದು ಆದೇಶ ತಗೊಂಡು ನನಗೆ ಹಿಂದಿನ ದಿವಸ ರಾತ್ರಿ ಅದುವರೆಗೂ ನನಗೆ ವಿಷಯನೇ ಗೊತ್ತಿಲ್ಲ. ಹಿಂದಿನ ದಿವಸ ರಾತ್ರಿ ಫೋನ್ ಮಾಡಿ ಅಣ್ಣ ಬಾ ಅಪ್ಪ, ಬೆಳಗ್ಗೆನೇ ಮನೆಗೆ ಬರ್ತಾಯಿದ್ದೀನಿ, ನಿಮಗೆ ನನ್ನಿಂದ ಸೋತು ನೀವು ನೋವನ್ನು ಅನುಭವಿಸಿದ್ದೀರ. ನಾನು ಅದನ್ನು ಸರಿಪಡಿಸೋ ಜವಾಬ್ದಾರಿ ನನ್ನ ಮೇಲಿತ್ತು. ಹಾಗಾಗಿ ನಾನು ಅದನ್ನು ಆರ್ಡರ್ ಮಾಡಿಸ್ಕೊಂಡು ಆರ್ಡರ್ ಕಾಪಿ ತೊಗೊಂಡು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ. ಆಲೋಕಂಡಕ್ಕೆ ಹೋಗಿ ಅದನ್ನು ನಾವು ನಿಮ್ಮನ್ನಲ್ಲಿ ಅಧಿಕಾರ ಹಸ್ತಾಂತರ ಮಾಡಿಸ್ಕೊಂಡು ಬರ್ತೀವಿ ಅಂತ ಫೋನ್ ಮಾಡಿದ್ರು. ಸೊ ನಾನೇನು ಬೇಡ ಅಂತ ಹೇಳಲ್ಲ, ನಾನೇನು ಅಪೇಕ್ಷೆ ಪಟ್ಟಿಲ್ಲ. ಸೋತಿದ್ದ ದಿವಸನೇ ಮರ್ತೋಗಿದ್ದೆ. ಏನೋ ಇದೊಂದು ಜವಾಬ್ದಾರಿ ಕೊಟ್ಟಿದ್ರು, ಸಾಕಾಯಿತು ಅಂತೇಳಿ ನಾನು ಕೆಲಸ ಮಾಡ್ತಿದ್ದೆ. ಅವರು ಮರ್ಯಾದೆ ಪ್ರಶ್ನೆ ನನ್ನ ಮಾತು ಗೌರವ ಕೊಟ್ಟು ಇವರಿಷ್ಟು ಹಣವನ್ನು ವ್ಯರ್ಥ ಮಾಡಿಕೊಂಡು ಸೋತ್ರಲ್ಲ ಇಷ್ಟು ಈ ಹಿರಿಯ ವಯಸ್ಸಲ್ಲಿ ಅಂಥೇಳಿ ಅವರು ಕಾಳಜಿ ವಹಿಸಿ ಸರ್ಕಾರದಿಂದ ನನಗೆ ಚೀಮೂಲಿಗೆ ನನಗೆ ಅದರಲ್ಲಿ ಆ್ಯಕ್ಚುಲಿ ಸ್ಪರ್ಧೆ ಮಾಡಿದ್ಮೇಲೆ ಅದ್ರ ಬಗ್ಗೆ ನನಗೆ ಭಾಳ ಆಸಕ್ತಿ ಬಂತು. ಇವತ್ತು ಬಹುಶಃ ನೋಡಿ, ಈಗ ಒಂದು ಸ್ಟ್ರೈಕ್ ಮುಗಿಸ್ಕೊಂಡು ಬಂದೆ ನಾನು, ಇನ್ನೂ ಕಂಟಿನ್ಯೂ ಆಗಿದೆ. ರೈತರಿಗೆ ಈಗ ಇಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಮಳೆ ಇಲ್ಲ, ಬೆಳೆಗಳಿಲ್ಲ, ಬರ ಪರಿಸ್ಥಿತಿ. ಆಗಸ್ಟ್ 15 ಆದಮೇಲೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ಮುಖ್ಯಮಂತ್ರಿಗಳು. ಅದಕ್ಕೆ ಒಂದು ಕ್ರಮಬದ್ಧತೆ ಇದೆ, ರೀತಿ ನೀತಿಗಳಿದೆ. ಅವನ್ನೆಲ್ಲ ಅನುಸರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಇವೆಲ್ಲನೂ ಏನು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋ ಸೂಚನೆಗಳು ಸ್ಪಷ್ಟವಾಗಿದೆ. ಅವ್ರ ದೃಷ್ಟಿಯಲ್ಲಿ ಹಂಗಾಗಿರ್ಬೋದು. ಅವರು ಅದು ತಪ್ಪು ಅಂತಲೂ ನಾನು ಹೇಳಲ್ಲ. ಅವ್ರ ದೃಷ್ಟಿಯಲ್ಲಿ ಸುಮ್ಮನೆ ಅದನ್ನು ಮರೆತು ಮನೆಯಲ್ಲಿದ್ದವನ್ನ ಕರ್ಕೊಂಬಂದು ಇವತ್ತು ತಂದು ನಲ್ಬಾಡ್ಲಿಗೆ ಇದು ಮಾಡೋರು ಅನ್ನೋದು ಅವರ ಮನಸ್ಸಿರ್ತದೆ, ಹಂಗೆ ಹೇಳಿದ್ದಾರೆ. ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಕೊಡಲಾರೆ. ಈ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಎಚ್ಎಂ ಮುನಿಯಪ್ಪ, ನಿರ್ದೇಶಕ ಅಕ್ರಮ್, ಹನುಮಂತಪುರ ವೆಂಕಟೇಶ್, ಕುಂದಲಗುರ್ಕಿ ಚರಣ್ ರೆಡ್ಡಿ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಐಜೆ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.